ಹಾಯ್ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 4 ರಿಂದ 5 ಬೇಯಿಸಿದ ಆಲೂಗಡ್ಡೆ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಸಾಸಿವೆ, 2 ರಿಂದ 3 ಟೀ ಚಮಚ ಅಡಿಗೆ ಎಣ್ಣೆ, ಸ್ವಲ್ಪ ತುರಿದ ಕೊಬ್ಬರಿ, 1 ಟೀ ಚಮಚ ಜೀರಿಗೆ, 1 ಟೀ ಚಮಚ ಕಡಲೆಬೇಳೆ, ಕತ್ತರಿಸಿದ 3 ರಿಂದ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿಣ ಪುಡಿ, ಒಂದು ಕತ್ತರಿಸಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ತವಾವನ್ನು ಒಲೆಯ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ನಿಧಾನವಾಗಿ ಅದನ್ನು ಕೆದಕುತ್ತಾ ನಂತರ 1-2 ನಿಮಿಷದ ನಂತರ ಕಡಲೆಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ನಿಧಾನವಾಗಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಕತ್ತರಿಸಿದ ಹಸಿಮೆಣಸಿನಕಾಯಿ, ಮೊದಲೇ ಕತ್ತರಿಸಿಟ್ಟ ಈರುಳ್ಳಿ ಹಾಕಿ ನಿಧಾನವಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿ ಮೊದಲೇ ಸಣ್ಣ ತುಂಡುಗಳಾಗಿ ಮಾಡಿದ ಬೇಯಿಸಿದ ಆಲೂಗಡ್ಡೆಯನ್ನು ತವಾಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ತುರಿದ ಕೊಬ್ಬರಿ ಸೇರಿಸಿ 1-2 ನಿಮಿಷವರೆಗೂ ನಿಧಾನವಾಗಿ ಮಿಕ್ಸ್ ಮಾಡುತ್ತಾ ಇದ್ದರೆ ರುಚಿಕರವಾದ, ಆರೋಗ್ಯಕರವಾದ, ಮನೆಯಲ್ಲೇ ತಯಾರಿಸಿದ ಆಲೂಗಡ್ಡೆ ಪಲ್ಯ ಸವಿಯಲು ಸಿದ್ಧ. ಇದನ್ನು ಪೂರಿ, ಚಪಾತಿ ಜೊತೆಯೂ ಸಹ ಸವಿಯಬಹುದು. ಒಂದು ಗ್ಯಾಸ್ ಮೇಲೆ ದೋಸೆ ತವಾವನ್ನಿಟ್ಟು ಮೊದಲೇ ತಯಾರಿಸಿದ ದೋಸೆ ಹಿಟ್ಟನ್ನು ತೆಗೆದುಕೊಂಡು ತವಾದ ಮೇಲೆ ಹಾಕಿ ದುಂಡಾಗಿ ತಿರುಗಿಸಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೆಂದ ನಂತರ ದೋಸೆಯನ್ನು ನಿಧಾನವಾಗಿ ಕೆಂಬಣ್ಣ ಬರುವವರೆಗೂ ಫ್ರೈ ಮಾಡಿ ನಂತರ ಅದನ್ನು ತೆಗೆದು ಆಲೂಗಡ್ಡೆ ಪಲ್ಯದೊಂದಿಗೆ ತಟ್ಟೆಗೆ ಹಾಕಿದರೆ ರುಚಿಕರವಾದ, ಆರೋಗ್ಯಕರವಾದ ಮಸಾಲೆ ದೋಸೆ ಸವಿಯಲು ಸಿದ್ಧ.